ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆನ್ನನು ಧಾರಾವಾಹಿಯ 47ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ. ಬನ್ನಿ ಬನ್ನಿ ರಾಜಾರಾವ್. ಓಹ್ ಸಾರಿ, ಮಾವ, ನನ್ನ ಸೋದರ ಮಾವ. ನಾವು ನಿಮ್ಮನ್ನೇ ಕಾಯ್ತಾ ಇದ್ವಿ. ಕಾರಿಳಿದು ಬಂದ ರಾಯರನ್ನು ತನ್ನ ವ್ಯಂಗ್ಯದ ಮಾತಿನಿಂದ ಸ್ವಾಗತಿಸಿದ ರಾಕಿ ಅಲಿಯಾಸ್ ಅಣ್ಣಯ್ಯ. ಛೀ, ನಿನ್ನ ಹೊಲಸು ಬಾಯಲ್ಲಿ ನನ್ನ ಮಾವ ಅಂತ ಕರಿಬೇಡ. ಮೊದಲು ನನ್ನ ಹೆಂಡತಿ ಸೊಸೆ ಎಲ್ಲಿದ್ದಾರೆ ಹೇಳು ಎಂದರು ರಾಯರು ಕೋಪದಿಂದ. ಆಹಾ, ಎಷ್ಟು ಕೋಪ ಗುರು ನಿಮ್ಮ ಮಾವಂಗೆ ಎನ್ನುತ್ತಾ ಬಂದ ಅರುಣನನ್ನು ಕಂಡ ರಾಯರು ಕಣ್ಣು ಕೆಂಪಕಾಗಿಸಿದರು. ಛೀ, ನಿಲ್ಲತ್ತಿಲ್ಲ ನಾಯಿ. ಉಂಡು ಮನೆಗೆ ಕನ್ನ ಹಾಕೋ ನಿಮ್ಮಂಥವ್ರನ್ನ ಸೀಳು ಹಾಕಿದ್ರೂ ಪಾಪ ಬರಲ್ಲ. ಮನೆ ಮಗನ ಹಾಗೆ ನೋಡ್ಕೊಂಡವಲ್ಲೋ ನಿನ್ನನ್ನು, ಆವೇಶದಿಂದ ಹೇಳಿದ ರಾಯರನ್ನು ನೋಡುತ್ತಾ. ಈಗಲೂ ನಾನು ನಿಮ್ಮ ಮನೆ ಮಗ ಅಂತಲೇ ಅಂದ್ಕೊಳ್ಳಿ. ಮನೆ ಮಗನಿಗೆ ತಾನೇ ಮನೆ ಆಸ್ತಿ ಎಲ್ಲ ಸೇರೋದು ಎನ್ನುತ್ತಾ ಗಹಗಹಿಸಿ ನಕ್ಕ ಅರುಣ್. ಸುಮ್ಮನೆ ಮಾತಾಡ್ತಾ ಕಾಲ ಕಳೆಯೋದು ಬೇಡ. ನನ್ನ ವಿರುದ್ಧ ಇರೋ ಸಾಕ್ಷಿಗಳನ್ನ ನನಗೆ ಕೊಟ್ಟುಬಿಡು. ನಿನ್ನ ಹಾಗೂ ನಿನ್ನ ಮನೆಯವ್ರ ಜೀವ ಮುಖ್ಯ ಆಗಿದ್ದರೆ ದೂಸ್ರಾ ಮಾತಾಡದೆ ನಾವು ಹೇಳ್ದಾಗ ಕೇಳಿಬಿಡು ಎಂದನು ರಾಕಿ ಗಂಭೀರವಾಗಿ. ನಾನು ನಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಎಂದ ರಾಯರ ಬಳಿ ಬಂದ ಅರುಣ್ ಅವರ ಬಳಿ ಇದ್ದ ಸೂಟ್ ಕೇಸ್ ಕಸಿದುಕೊಂಡ. ಆಹಾಹಾಹಾ, ಏನು ಆಟ ಕಟ್ಟಿದ್ರಿ ಮನೆಯವರೆಲ್ಲ. ಮಗ ಸೊಸೆ ಜಗಳ ಆಡ್ದ ಹಾಗೊಂದು ನಾಟಕ, ರಾತ್ರೋರಾತ್ರಿ ಗಿರ್ಜಮ್ಮನ ಊರು ಬಿಟ್ಟು ಕಳಿಸೋ ನಾಟಕ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಆ್ಯಕ್ಟಿಂಗು, ಏನು ಸ್ಕ್ರೀನ್ ಪ್ಲೇ. ನಾವು ಎಲ್ಲ ನಂಬೇ ಬಿಟ್ವಿ ಅರುಣ್ ಹೇಳಿದಾಗ ರಾಯರ ಮುಖದಲ್ಲಿ ಆತಂಕ ಮಿಶ್ರಿತ ಅಚ್ಚರಿ ಕಾಣಿಸಿತು. ನೀವು ಅವ್ರನ್ನೆಲ್ಲ ಬೇರೆ ಕಡೆ ಇಡೋದಂತೆ, ನಾವು ಏನೂ ಗೊತ್ತಾಗದೆ ಒದ್ದಾಡೋದಂತೆ. ಏನು ಈ ಪ್ಲ್ಯಾನ್ ಎಲ್ಲ ನಿಮ್ಮ ಕುಮಾರ ಕಂಠಿರವ ಸುಶಾಂತನದ್ದ ಅಥವಾ ನಿಮ್ಮ ಮನೆ ಕಡೆ ಮಗು ಇದೆಯಲ್ಲ ಸುಮಂತ ಅವಂದ? ಯಾರದೇ ಆದರೂ ಒಳ್ಳೆಯ ಯೋಚನೆನೇ ಮಾಡಿದ್ರಿ. ಸ್ವಲ್ಪ ದಿನಗಳ ಕಾಲ ನಮ್ಮನ್ನು ಯಾಮಾರಿಸ್ಬಿಟ್ರಿ ಎಂದ ರಾಕಿ. ಆದರೆ ನೀವು ಮಾತ್ರ ಬುದ್ಧಿವಂತರಲ್ಲ. ಆ ಭಗವಂತ ನಮಗೂ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ. ನಮಗೂ ಎಲ್ಲ ವಿಷಯ ಗೊತ್ತಾಗಿತ್ತು. ಆದರೂ ನೀವು ಎಷ್ಟು ಎತ್ತರಕ್ಕೆ ಹಾಕ್ತೀರ ನೋಡೋಣ ಅಂತ ಹಾಗೆ ಬಿಟ್ಟಿದ್ವಿ. ಅದಕ್ಕೆ ಬಿಟ್ಟು ಹಿಡಿಯೋ ಕೆಲಸ ಮಾಡ್ತಾ ಇದ್ವಿ. ಮಾತು ಮುಂದುವರಿಸ್ತಿದ್ದ ರಾಕಿಯನ್ನು ತಡೆದ ಅರುಣ್. ಅಣ್ಣಯ್ಯ, ಈಗ ಮಾತಲ್ಲಿ ಕಾಲ ಕಳೆಯೋದು ಬೇಡ. ಮೊದಲು ನೀನು ಹೇಳಿರೋದನ್ನೆಲ್ಲ ಅವ್ರು ತಂದಿದ್ದಾರಾ ನೋಡು. ಇವರು ಮತ್ತೇನಾದರೂ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀವಿ ಎಂದ. ಯಾರೂ ಅವ್ರ ಸಹಾಯಕ್ಕೆ ಬರೋಕ್ಕಾಗಲ್ಲ ಅರುಣ್, ಅಂಥ ವ್ಯವಸ್ಥೆ ಮಾಡಿದ್ದೀನಿ. ಇವರು ಮುದ್ದು ಮಗ ಸುಮಂತ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಯಾವತ್ತೂ ಬರದೇ ಇರೋ ಮಾಯಾಗೋಸ್ಕರ ಕಾಯ್ತಾ ಇರ್ತಾನೆ. ಇನ್ನು ಆ ಅತಿ ಬುದ್ಧಿವಂತ ಸುಶಾಂತ ಬೆಂಗಳೂರು ಮೈಸೂರು ಮಧ್ಯ ಹೆಂಡತಿ ತಾಯಿನ ಹುಡುಕ್ತಾ ಅಲಿತಾ ಇರ್ತಾನೆ ಎಂದ ತುಟಿಕೊಂಕಿಸಿ ವ್ಯಂಗ್ಯದ ನಗೆ ನಗುತ್ತಾ. ಅವನ ಮಾತು ಕೇಳಿ ರಾಯರಿಗೆ ಚಿಂತೆ ಶುರುವಾಯಿತು. ತಾವು ಇಲ್ಲಿಗೆ ಬಂದಿರುವುದು ವಿಶ್ವಾಸನಿಗೆ ತಿಳಿಯುತ್ತೋ ಇಲ್ಲವೋ ಎನ್ನುವುದೇ ಅವರ ಚಿಂತೆಯ ಮೂಲವಾಗಿತ್ತು. ನೋಡ್ರಾಕಿ, ನೀನು ಹೇಳಿದ ಹಾಗೆ ಎಲ್ಲ ಸಾಕ್ಷಿನೂ ತಂದಿದ್ದೀನಿ. ನನ್ನ ಮನೆಯವ್ರನ್ನೆಲ್ಲ ಬಿಟ್ಬಿಡು. ಇನ್ನು ಮುಂದೆ ನಿಮ್ಮ ತಂಟೆಗೆ ಬರಲ್ಲ ನಾನು. ನೀವು ನಮ್ಮ ತಂಟೆಗೆ ಬರಬೇಡಿ ಎಂದ ರಾಯರನ್ನು ಕಂಡು. ಆಹಾ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ನಮ್ಮ ಕಪಿ ಮುಷ್ಟಿಲ್ ಸಿಕ್ಕಿಬಿದ್ದಿದ್ರೂ ಜಬರ್ದಸ್ತಾಗಿ ಕಂಡೀಷನ್ ಹಾಕಿ ಮಾತಾಡ್ತೀಯಾ? ಒಂದು ವಿಷಯ ತಿಳ್ಕೊ, ನಿಮ್ಮ ಮನೆಯವ್ರನ್ನ ಕಿಡ್ನಾಪ್ ಮಾಡಿಸಿರೋದು ನಿನ್ನ ರಾಕಿ ಅಲ್ಲ, ನಾನು. ನನಗೇನು ಬೇಕೋ ಅದು ಸಿಕ್ಕಿದ್ರೆ ಮಾತ್ರ ನಿನ್ನ ಮನೆಯವರೆಲ್ಲ ಸೇಫ್ ಎಂದು ಹೇಳಿ ಅರೆಕ್ಷಣ ತಡೆದನು. ನಂತರ ಮಾತು ಮುಂದುವರಿಸುತ್ತಾ, ಓ, ನಿನಗೆ ಇನ್ನೊಂದು ಸಂತೋಷದ ವಿಷಯ ಗೊತ್ತಿಲ್ಲ ಅಲ್ವಾ? ಪಾಪ, ನಿನಗೆ ಹೇಗೆ ಗೊತ್ತಿರುತ್ತೆ? ಗೊತ್ತಾಗಕ್ಕೆ ಮುಂಚೆನೇ ಕಿಡ್ನಾಪ್ ಆಗಿಬಿಟ್ಟಿಯಲ್ಲ. ನೀನು ಇನ್ನೊಂದು ಸಾರಿ ಅಜ್ಜ ಆಗ್ತಾ ಇದೆಯಾ. ನಮ್ಮ ಮಾತಿಗೆ ನೀನೇನಾದರೂ ಒಪ್ಪದೇ ಇದ್ದರೆ ನಮಗೆ ಮೊದಲು ಬಲಿ ಆ ಕೂಸೆ ಎನ್ನುತ್ತಾ ಜೋರಾಗಿ ನಕ್ಕನು. ನಾನು ಅಜ್ಜ ಎಂದು ಪುನರುಚ್ಚರಿಸಿದರು ರಾಯರು. ಸುಶಾಂತ್ ಮೂಲಕ ತನ್ನ ವಂಶ ಬೆಳೆಯುವುದನ್ನು ಕೇಳಿ ರಾಯರ ಕಣ್ಣು ಖುಷಿಯಿಂದ ತುಂಬಿ ಬಂತು.
ತನ್ನ ವಂಶದ ಕುಡಿ ಹೊತ್ತಿರುವ ಸೊಸೆಯನ್ನು ನೋಡಲು ಮನ ಕಾತರಿಸಿತು. ಇತ್ತ ಕಡೆ ತಲೆ ಭಾರವಾದಂತೆನಿಸಿ ಕಣ್ಣು ಬಿಟ್ಟಳು ಸರೆಯು. ಕಣ್ಣು ಬಿಟ್ಟವಳಿಗೆ ಮೊದಲು ಕಂಡಿದ್ದೇ ಎದುರಿಗೆ ಮಲಗಿ ನಿದ್ರಿಸುತ್ತಿದ್ದ ಚಿಕ್ಕಮ್ಮ ನಾಗಮ್ಮ. ಗಾಬರಿಯಿಂದ ಕಣ್ಣು ಬಿಟ್ಟು ಸುತ್ತಲೂ ಕಣ್ಣರಳಿಸಿ ನೋಡಿದಳು. ಒಂದು ಕ್ಷಣ ಎಲ್ಲಿರುವೆ ಎಂದೇ ತಿಳಿಯಲಿಲ್ಲ. ಎಲ್ಲಿದ್ದೀನಿ ನಾನು? ಈ ಚಿಕ್ಕಮ್ಮ ಇಲ್ಲಿಗೆ ಹೇಗೆ ಬಂದರು? ನಾನು ಅರುಣ್ ಜೊತೆ ಇದ್ದೆ. ನಮ್ಮ ಹಿಂದೆನೇ ವಿಶ್ವಾಸ್ ಕಡೆ ಭುವನ್ ಬರ್ತಾ ಇದ್ನಲ್ಲ, ಅವನು ವಿಶ್ವಾಸ್ಗೆ ವಿಷಯ ತಿಳಿಸ್ಲಿಲ್ವಾ? ನಾನೀಗ ಅರುಣನ್ ಬಂದಿಯಾಗಿದ್ದೀನಾ ಅಥವಾ ಮನೇಲಿದ್ದೀನಾ? ಎಲ್ಲಿದ್ದೀನಿ ನಾನು ಎಂದು ಯೋಚಿಸತೊಡಗಿದಳು. ಯೋಚಿಸುತ್ತಾ ತಲೆ ಸಿಡಿದಂತಾಗಿ ತಲೆಯನ್ನು ಒತ್ತಿ ಹಿಡಿದುಕೊಳ್ಳುತ್ತಾ ಎದ್ದು ನಿಂತಳು. ಬಹಳ ಹೊತ್ತು ಒಂದೇ ಭಂಗಿಯಲ್ಲಿ ಮಲಗಿದ್ದರಿಂದ ಕೈಕಾಲೆಲ್ಲ ಜೋಮು ಹಿಡಿದಂತಾಗಿತ್ತು. ಸರಿಯಾಗಿ ನಿಂತುಕೊಳ್ಳಲು ಆಗದೆ ಆಧಾರಕ್ಕಾಗಿ ಪಕ್ಕದಲ್ಲಿದ್ದ ಮೇಜನ್ನು ಹಿಡಿದಳು. ಹಾಗೆ ಹಿಡಿಯುವಾಗ ಅವಳ ಕೈ ತಾಗಿ ಮೇಜಿನ ಮೇಲಿದ್ದ ನೀರಿನ ಜಗ್ ಕೆಳಗೆ ಬಿತ್ತು. ಆ ಸದ್ದಿಗೆ ದಡಬಡಿಸಿ ಎದ್ದಳು ನಾಗಮ್ಮ. ಅಯ್ಯ ಮೂದೇವಿ, ಈಗ ತಾನೇ ಕಣ್ಣಿಗೆ ಕಣ್ಣು ಹಚ್ಚಿದ್ದೆ, ಆಗಲೇ ಎಬ್ಬಿಸ್ಬಿಟ್ಯಾ ಎಂದು ರೇಗಿ, ಅದೇನೋ ಗೂಬೆ ಥರ ಇಷ್ಟು ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ನೋಡ್ತಿದ್ಯಾ? ಇಷ್ಟು ದಿನದಾಗೆ ನಾನು ಯಾರೋ ಅನ್ನೋದು ಮರ್ತೋಯ್ತಾ ಎನ್ನುತ್ತಾ ಗಡಿಯಾರದ ಕಡೆ ನೋಡಿದಳು. ಅಯ್ಯ, ಇನ್ನೂ 3 ಗಂಟೆ, ನಿಂಗೆ 5 ಗಂಟೆ ತನಕ ಎಚ್ಚರ ಆಗಲ್ಲ ಅಂದಿದ್ನಲ್ಲ ಪ್ರಶಾಂತ ಎಂದು ಮಣಮಣಿಸಿದಳು. ಅಂದರೆ ನಾನು ಮತ್ತೆ ಪ್ರಶಾಂತನ ಕೈಗೆ ಸಿಕ್ಕಾಕ್ಕೊಂಡಿದ್ದೀನಾ? ಅಯ್ಯೋ ದೇವ್ರೇ, ಆದರೆ ಅದು ಹೇಗೆ ಸಾಧ್ಯ? ಅರುಣ್ ಕೊಟ್ಟು ನೀರು ಕುಡಿದಿದ್ದಷ್ಟೇ ನೆನಪು. ಅಂದರೆ ಆ ನೀರಲ್ಲಿ ಮತ್ತೆ ಬರುವಂಥದ್ದೇನಾರೋ ಹಾಕಿದ್ನಾ? ಅಂದರೆ ಅದರ ಅರ್ಥ ಅರುಣನಿಗೆ ನನ್ನ ಮೇಲೆ ಅನುಮಾನ ಬಂದಿತ್ತು. ಆದರೆ ಆದರೆ ಅರುಣ್ ಜೊತೆ ಇದ್ದು ನಾನು ಪ್ರಶಾಂತನ ಹತ್ರ ಹೇಗೆ ಬಂದೆ? ಯೋಚಿಸಿದಷ್ಟು ಗೋಜಲಾಯಿತು. ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬಾಗಿಲ ಬಳಿ ಬಂದಳು ಸರಿಯು. ಏಯ್ ಚಿನಾಲಿ, ನೀನು ಅಲ್ಲಿಂದ ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ, ಹೊರಗಡೆಯಿಂದ ಬೀಗ ಹಾಕಿದೆ. ಸುಮ್ಮನೆ ಗಲಾಟೆ ಮಾಡಿ ರಂಪ ಎಬ್ಬಿಸ್ಬೇಡ. ಹೋಗಿ ಇನ್ನು ಸ್ವಲ್ಪ ಹೊತ್ತು ಬಿದ್ಕೋ. ನಾಳೆ ಬೆಳಿಗ್ಗೆನೇ ಪ್ರಶಾಂತನ ಜೊತೆ ನಿನ್ನ ಮದುವೆ. ನಿಮ್ಮಪ್ಪನೇ ಮುಹೂರ್ತ ನೋಡ್ಸ್ಕೊಂಡು ಬಂದ್ಯಾನೆ. ನನಗಂತೂ ನಿದ್ದೆ ಬರ್ತಿದೆ ಎಂದು ಆಕಳಿಸುತ್ತಾ, ಇನ್ನೊಂದು 2 ಗಂಟೆ ನಿಂದಿಯಿಂದ ಮಲ್ಕೋ. ಮದುವೆ ಆದಮೇಲೆ ಸರಿಯಾಗಿದೆ ನಿಂಗೆ ಹಬ್ಬ. ನಮ್ಮ ಪ್ರಶಾಂತನ ಮುಖಕ್ಕೆ ಮಸಿ ಬಳಿದು ಓಡಿ ಹೋಗಿದ್ದೆ ಅಲ್ವಾ, ಇನ್ನವನು ನೀನು ಭಾಳ ಪೂರ್ತ ಮಸಿ ಮಾಡ್ತಾನೆ. ಹಾಗೆ ಆಗಬೇಕು ನಿಂಗೆ ಎನ್ನುತ್ತಾ ಕೆಂಗಣ್ಣು ಬಿಟ್ಟು ಲಟಿಕೆ ಮುರಿಯುತ್ತಾ ಹೋಗಿ ಮಲಗಿದಳು. ಸುಮಂತ್, ಎಲ್ಲಿದ್ದೀರಾ? ನಾನು ಭಾಳ ಮುಳುಗಿ ಹೋಗ್ತಾ ಇದೆ, ಪ್ಲೀಸ್ ಬೇಗ ಬನ್ನಿ ಎಂದುಕೊಳ್ಳುತ್ತಾ ಮಂಚದ ಮೇಲೆ ಕುಸಿದು ಕುಳಿತಲು ಸರೆಯು. ಅರುಣ್, ನಿಂಗೆ ಕೈ ಮುಗಿತೀನಿ, ನನ್ನ ಮೊಮ್ಮಗಿಗೇನು ಮಾಡಬೇಡ, ನೀನು ಹೇಳ್ದಾಗ ಕೇಳ್ತೀನಿ ಅಂಗಲಾಚಿ ಬೇಡಿಕೊಂಡರು ರಾಯರು. ಓ ಅರುಣಾ, ನೀನೇ ಕಣೋ ನನ್ನ ನಿಜವಾದ ಸ್ನೇಹಿತ. ಇವರನ್ನು ಈ ರೀತಿ ದಯನೀಯ ಸ್ಥಿತಿಲಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅದನ್ನು ಹೇಳೋಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ಅದನ್ನು ವರ್ಣಿಸೋಕೆ ಪದಗಳೇ ಇಲ್ಲ. ಇವರಿಗಿಷ್ಟು ಬೇಗ ಬಿಡುಗಡೆ ಕೊಡಬೇಡ, ನಿನ್ನ ಕಾಲಿಗೆ ಬೀಳೋ ಹಾಗೆ ಮಾಡು. ಆಗ ನನ್ನ ಎಲ್ಲ ನೋವಿಗೆ ಪರಿಹಾರ ಸಿಕ್ಕ ಹಾಗೆ ಎಂದನು ರಾಕಿ ವಿಕೃತ ಆನಂದದಿಂದ. ಅರುಣನ ತಲೆಯಲ್ಲಿ ಇದ್ದ ಯೋಚನೆಯೇ ಬೇರೆ. ಅದರ ಸುಳಿವೂ ಕೂಡ ಅಣ್ಣಯ್ಯ ಅಲಿಯಾಸ್ ರಾಕಿಗೆ ಇರಲಿಲ್ಲ. ಅಣ್ಣಯ್ಯ, ಸ್ವಲ್ಪ ಸುಮ್ಮನಿರು. ನಾನು ರಾಯರ ಹತ್ರ ಡೀಲ್ ಕುದುರಿಸ್ಬೇಕು. ನಿನಗೆ ಬೇಕಾದ ಸಾಕ್ಷಿ ಎಲ್ಲ ಸಿಕ್ಕಾಯ್ತು ತಾನೆ? ಬಿಡು ಗಾಡಿ ಇಲ್ಲಿಂದ. ಇನ್ನು ನನಗೂ ನಿನಗೂ ಯಾವ ವ್ಯವಹಾರನೂ ಇಲ್ಲ ಎಂದು ಸಿಟ್ಟಿನಿಂದ ನುಡಿದನು. ಏನು ಹೇಳ್ತಾ ಇದೀಯ ಅರುಣ? ಬರೀ ಸಾಕ್ಷಿಗೋಸ್ಕರ ನಾನು ಇಷ್ಟು ದಿನ ಕಷ್ಟಪಟ್ಟೆ ಅಂದ್ಕೊಂಡ್ಯಾ? ನಾನು ಯಾರು ಅಂತ ನೀನು ಮರ್ತು ಹೋಗಿರೋ ಹಾಗಿದೆ. ನೆನಪಿಸೋದು ನನಗೇನು ಕಷ್ಟ ಅಲ್ಲ ಬಿಡು ಎನ್ನುತ್ತಾ ತನ್ನ ಅನುಚರರನ್ನು ಕರೆದು ಅರುಣನನ್ನು ಬಂದಿಯಾಗಿಸಲು ಹೇಳಿದನು. ಅವನ ಕರೆ ಕೇಳಿ ಬಂದ ಅವನ ಚೇಲಾಗಳು ಅಣ್ಣಯ್ಯನನ್ನು ಸುತ್ತುವರೆದು ಬಂದೂಕಿನ ನಳಿಕೆಯನ್ನು ಅವನ ತಲೆಗೆ ಗುರಿ ಮಾಡಿ ನಿಂತರು. ಅಯ್ಯ ಪೆದ್ದನ ಮಕ್ಕಳ, ನನ್ನ ತಲೆ ಗುರಿ ಇಡೋಕೆ ಹೇಳಿದ್ದಲ್ಲ, ಆ ಅರುಣನ್ನ ಎನ್ನುವಾಗಲೇ ಒಬ್ಬ ಚೇಲ ಅವನ ಕೆನ್ನೆಗೆ ಬಾರಿಸಿ ಸುಮ್ಮನಿರುವಂತೆ ಸನ್ನೆ ಮಾಡಿದನು. ಇನ್ನೂ ಗೊತ್ತಾಗಲಿಲ್ಲ ಅಣ್ಣಯ್ಯ, ಇವರೆಲ್ಲ ನನ್ನ ಕಡೆಯವರು. ಬಾಯಿ ಮುಚ್ಕೊಂಡು ಅವ್ರು ಹೇಳಿದ ಹಾಗೆ ಕೇಳ್ಕೊಂಡು ಸುಮ್ಮನಿರು ಎಂದು ರೇಗಿದನು ಅರುಣ್. ಅಯ್ಯೋ, ಏನು ಮಾಡಲಿ ನಾನು? ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗಲಿ? ಅಲ್ಲಿ ಅಪ್ಪು ಹೇಗಿದ್ದಾನೋ ಏನೋ, ಅರುಣ್ಣು ಮಾವನ ಮನೆಯವರಿಗೆ ಏನು ಕಷ್ಟ ಕೊಡ್ತಾ ಇದ್ದಾನೋ ಏನೋ. ಅಲ್ಲದೆ ಅವರಿಗೆಲ್ಲ ನನ್ನನ್ನು ಇಲ್ಲಿ ಕರ್ಕೊಂಬಂದಿರೋದು ಗೊತ್ತಿದೆಯೋ ಇಲ್ವೋ?
ಬೆಳಗಾದರೆ ನನ್ನ ಮದುವೆ ಆ ಪ್ರಶಾಂತನ ಜೊತೆಗೆ. ಓ ದೇವ್ರೇ, ಹೇಗಾದರೂ ಮಾಡಿ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು ಎನ್ನುತ್ತಾ ದುಃಖಿಸುತ್ತಾ ಕುಳಿತಿದ್ದಳು ಸರಯು. ತನ್ನ ನೆನಪಿಗೆ ಬಂದ ಎಲ್ಲ ದೇವರಿಗೂ ಮನದಲ್ಲೇ ಪ್ರಾರ್ಥನೆ ಸಲ್ಲಿಸತೊಡಗಿದಳು. ಮನುಷ್ಯರೇ ಹಾಗಲ್ವೇ? ಸಂಕಟ ಬಂದಾಗ ಎಲ್ಲ ಹೋಗುತ್ತಿದೆ ಎನ್ನಿಸಿದಾಗ ದೈವದ ಮೊರೆ ಹೋಗುವುದಲ್ಲದೆ ಬೇರೇನು ಮಾಡಲು ಸಾಧ್ಯ? ಯಾರು ದುಃಖದಲ್ಲೇ ಇದ್ದರೂ ಸುಖದಲ್ಲೇ ಇದ್ದರೂ ನೇಸರ ಮಾತ್ರ ತನ್ನ ಕರ್ತವ್ಯ ನಿಲ್ಲಿಸೋದಿಲ್ಲ. ಬೆಳಗಾದ ಸ್ವಲ್ಪ ಹೊತ್ತಿಗೆ ಸರಿಯೋ ಇದ್ದ ರೂಮಿನ ಬಾಗಿಲನ್ನು ತೆರೆಯುತ್ತಿರುವ ಸದ್ದಾಯಿತು. ಒಳಗೆ ಬಂದವರು ಪ್ರಶಾಂತ, ಜೊತೆಗೆ ರಾಮಕೃಷ್ಣಯ್ಯ. ಏನಮ್ಮೀ, ನಿನ್ನೆ ಅಲ್ಲಿ ಇವತ್ತಿಲ್ಲಿ, ಹೆಂಗಿದು ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿರ್ಬೇಕಲ್ವಾ? ಏನು ಕತೆ ಕಟ್ಟಿದ್ಯಾ ಅಮ್ಮಿ ನೀನಲ್ಲಿ ಎಂದು ರಾಮಕೃಷ್ಣಯ್ಯನವರ ಕಡೆ ತಿರುಗಿ, ಮಾವಯ್ಯ, ನೀವಿಲ್ಲಿ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತ ಎದೆ ಬಡ್ಕೊಳ್ತಾ ಇದ್ದರೆ ಈ ಹೆಣ್ಣು ಅಲ್ಲಿ ನಂಗೆ ಯಾರೂ ಇಲ್ಲವೇ ಇಲ್ಲ, ಅನಾಥೆ ಅಂತ ಕತೆ ಕಟ್ಟಿ ಮನೆಯವ್ರನ್ನೆಲ್ಲ ನಂಬಿಸಿ ಒಬ್ಬರಲ್ಲ ಅಂತ ಇಬ್ಬಿಬ್ಬರ ಜೊತೆಗೆ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದಾಳೆ ಎಂದವನು ಸರಿಯೋ ಕಡೆ ತಿರುಗಿ, ನಿನ್ನ ಎಲ್ಲ ಆಟಕ್ಕೂ ಇವತ್ತು ಫುಲ್ ಸ್ಟಾಪ್, ಇನ್ಮೇಲಿದೆ ನಿಮಗೆ ಮಾರಿ ಹಬ್ಬ ಎನ್ನುತ್ತಾ ನಾಗಮ್ಮನ ಕಡೆ ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಅವಳನ್ನು ರೆಡಿ ಮಾಡಿ, ಮಾವಯ್ಯ ಹೇಳಿದ ಮುಹೂರ್ತದಲ್ಲೇ ನಮ್ಮ ಮದುವೆ ಎಂದು ಹೊರಟನು. ಮತ್ತೆ ಸರಿಯುವಿನ ಬಳಿ ಬಂದು ಅವಳ ಹಿಂದಲೆಯನ್ನು ಹಿಡಿದು ಎಳೆಯುತ್ತಾ ನೋವಿನಿಂದ ಮುಖ ಕಿವುಚುತ್ತಿದ್ದ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದು, ಮತ್ತೆ ತಪ್ಪಿಸ್ಕೊಂಡು ಹೋಗೋ ಯೋಚನೆ ಮಾಡಿದ್ರೆ ನಿನ್ನ ಜೊತೆ ನಿನ್ನ ಅಪ್ಪನ ಕೂಡ ಪರಲೋಕಕ್ಕೆ ಪಾರ್ಸಲ್ ಮಾಡಿಬಿಡ್ತೀನಿ ಎಂದು ರಭಸವಾಗಿ ತಳ್ಳಿ ಹೋದನು. ಅಪ್ಪಾಜಿ ಎನ್ನುತ್ತಾ ರಾಮಕೃಷ್ಣಯ್ಯನವರ ಹೆಗಲಿಗೆ ಜೋತು ಬಿದ್ದಳು ಸರೆಯು. ದುಃಖದಿಂದ ರಾಮಕೃಷ್ಣಯ್ಯನವರ ಗಂಟಲು ಕಟ್ಟಿತ್ತು. ನಾನು ಮುಳುಗೋದೆ ಅಪ್ಪಾಜಿ, ಮತ್ತೆ ಅದೇ ಜಾಲಕ್ಕೆ ಸಿಕ್ಕಿದ್ನಲ್ಲ ಎನ್ನುತ್ತಾ ಕರುಳು ಕರಗುವಂತೆ ರೋಧಿಸಿದಳು ಸರೆಯು. ಏನೂ ಮಾಡಲಾಗದ ನಿಸ್ಸಹಾಯಕತೆಯಲ್ಲಿ ಮಗಳ ಮುಂದಲೇ ನೇವರಿಸುತ್ತಾ ಸಮಾಧಾನ ಮಾಡಿದರು. ನಾಗಮ್ಮ ಅಲ್ಲೇ ಇದ್ದಿದ್ದರಿಂದ ಬೇರೇನೂ ಮಾತನಾಡಲು ಆಗಲಿಲ್ಲ. ಸರಿಯೋ, ದೇವರ ಮೇಲೆ ನಂಬಿಕೆ ಇರಲಿ ಕಂದ, ಅವನು ಎಲ್ಲ ಒಳ್ಳೆಯದೇ ಮಾಡ್ತಾನೆ ಎಂದರು. ಸರಿ ಸರಿ, ನೀವಿನ್ನು ಹೊರಗಡೆ ಹೋಗ್ರಿ, ಅವಳಿಗೆ ತಲೆ ಸ್ನಾನ ಮಾಡಿಸಿ ಗೌರಿ ಪೂಜೆ ಕರ್ಕೊಂಡು ಹೋಗಬೇಕು, ಇನ್ನು ಜಾಸ್ತಿ ಹೊತ್ತಿಲ್ಲ ಎನ್ನುತ್ತಾ ರಾಮಕೃಷ್ಣಯ್ಯನವರನ್ನು ಹೊರಗೆ ಕಳುಹಿಸಿದಳು ನಾಗಮ್ಮ. ಸರೆಯು ಪ್ರಶಾಂತನ ಜಾಲಕ್ಕೆ ಸಿಕ್ಕಿಬಿದ್ದಿರುವುದು ಸುಮಂತನಿಗಾಗಲಿ ವಿಶ್ವಾಸನಿಗಾಗಲಿ ತಿಳಿಯುವುದೇ? ಅಥವಾ ಸರೆಯು ಪ್ರಶಾಂತನ ಮದುವೆ ಆಗೇ ಬಿಡೋದೆ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.